ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸಿಟ್ಟಿಗೆದ್ದು ಅಟ್ಟಾಡಿಸಿದ ಒಂಟಿ ಸಲಗ, ಕಾಡಾನೆ ದಾಳಿಯಿಂದ ಪಾರಾದ ಎಟಿಎಫ್ ಸಿಬ್ಬಂದಿ. ಬೇಲೂರಿನ ಅರೆಹಳ್ಳಿ ಗ್ರಾಮದಲ್ಲಿ ಘಟನೆ. ಮಳವಳ್ಳಿ ಕಲುಷಿತ ಆಹಾರ ಸೇವನೆ ಕೇಸ್, ಮತ್ತೋರ್ವ ವಿದ್ಯಾರ್ಥಿ ಮೃತ, ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ. ಪೆನ್ನಾರ್ ನದಿ ನೀರು ವಿವಾದ ಕುರಿತು ಮೀಟಿಂಗ್, ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚೆ ನಡೆಸಲು ದೆಹಲಿಗೆ ಭೇಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ. ನವಜಾತ ಶಿಶು ಕಾಲುವೆಯಲ್ಲಿ ಪತ್ತೆ, ಹೆಣ್ಣು ಮಗು ಎಂಬ ಕಾರಣಕ್ಕೆ ಶಿಶು ಬಿಸಾಡಿರುವ ಶಂಕೆ. ನಿರ್ದಯಿ ತಾಯಿ ಪತ್ತೆ ಹಚ್ಚಲು ಚುರುಕುಗೊಂಡ ಪೊಲೀಸರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಗೂಂಡಾಗಿರಿ, ಮಧ್ಯರಾತ್ರಿ ಎಣ್ಣೆ ಕೊಡ್ಲಿಲ್ಲ ಎಂದು ಬೆಳಗ್ಗೆ ಬಾರ್ಗೆ ನುಗ್ಗಿ ಹಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಘಟನೆ. ಒಂಟಿ ಸಲಗುವೊಂದು ಎಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಜುಲ್ಫಿ ಎಂಬುವರ ಕಾಫಿ ತೋಟದಲ್ಲಿ ಎಟಿಎಫ್ ಸಿಬ್ಬಂದಿ ಪ್ರಶಾಂತ್ ಹಾಗೂ ಸುನಿಲ್ ಕಾಡಾನೆ ಚಲನವಲವನ್ನ ಗಮನಿಸುತ್ತಿದ್ದರು. ಈ ವೇಳೆ ವಿಕ್ರಾಂತ್ ಹೆಸರಿನ ಒಂಟಿ ಸಲಗ ಏಕಾಏಕಿ ದಾಳಿ ನಡೆಸಿದೆ. ಸಿಬ್ಬಂದಿ ಕೂದಲೆಳೆ ಅಂತರದಲ್ಲಿ ಕಾಡಾನೆ ದಾಳಿಯಿಂದ ಪಾರಾಗಿದ್ದಾರೆ. ವಿಕ್ರಾಂತ್ ಅಟ್ಟಿಸಿಕೊಂಡು ಬಂದಿರುವ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಮಾರ್ಚ್ 17ರಂದು ಬೇಲೂರು ತಾಲೂಕಿನ ಹಳ್ಳಿಗದ್ದೆ ಗ್ರಾಮದ ಶಾಂತಿ ಎಸ್ಟೇಟ್ನಲ್ಲಿದ್ದ ಕಾಡಾನೆಯೊಂದು ಎಟಿಎಫ್ ಸಿಬ್ಬಂದಿಯನ್ನ ಸೆರೆ ಹಿಡಿದಿದ್ದಾರೆ. ಕ್ರೇನ್ ಮೂಲಕ ಕಾಡಾನೆಯನ್ನ ಲಾರಿಗೆ ಶಿಫ್ಟ್ ಮಾಡಲಾಗಿದ್ದು ಅರಣ್ಯಕ್ಕೆ ಬಿಡುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹೋಳಿ ಹಬ್ಬದ ಬಾತ್ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ ಮತ್ತೊಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದು, ಇದರಿಂದ ಸತ್ತವರ ಸಂಖ್ಯೆ 2ಕ್ಕೆ ಏರಿದೆ. ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಗ್ರಾಮದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದ ಮೇಘಾಲಯ ಮೂಲದ ನವೀನ್ ಬಾತನ್ ಮೃತಪಟ್ಟ ವಿದ್ಯಾರ್ಥಿ. ಕಳೆದ ಶುಕ್ರವಾರ ರಾತ್ರಿ ಮದನ್ ಮೋಹನ್ ಕಲ್ಯಾಣದಿಂದ ಕೊಟ್ಟ ಬಾತನ ವಿದ್ಯಾರ್ಥಿಗಳು ತಿಂದು ಓರ್ವ ಸಾವನ್ನಪ್ಪಿದ್ದ. 29 ಮಂದಿ ಅಸ್ವಸ್ಥಗೊಂಡಿದ್ದರು. ಅದರಲ್ಲಿ ಕಳೆದ ರಾತ್ರಿ ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ನವೀನ್ ಬಾತನ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ಕಲುಷಿತ ಆಹಾರ ಸೇವಿಸಿ ಅಸ್ವಸ್ಥಗೊಂಡವರ ಸಂಖ್ಯೆ 120ಕ್ಕೆ ಏರಿದ್ದು, ಈ ಘಟನೆಗೆ ಕಾರಣವಾದ ಪಟ್ಟಣದ ಹೊರವಲಯದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಟೆಲ್ ಬಂದ್ ಮಾಡಿಸಲಾಗಿದೆ. ಡಿವೈಎಸ್ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ತಂಡ ರಚಿಸಲಾಗಿದ್ದು ತನಿಖೆ ಚುರುಕುಗೊಳಿಸಲಾಗಿದೆ. ಇನ್ನು ಈ ಸಂಬಂಧ ಹೋಟೆಲ್ ಮಾಲೀಕ ಸಿದ್ದರಾಜು, ಗೋಕುಲ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಲಂಕೇಶ್, ಶಾಲೆಯ ಮೇಲ್ವಿಚಾರಕ ಅಭಿಷೇಕ್ನನ್ನ ಬಂಧಿಸಿದ್ದು ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ ಎಂದು ತಿಳಿದು ಬಂದಿದೆ. ಪೆನ್ನಾರ್ ನದಿ ನೀರು ಹಾಗೂ ಕೋಲಾರ ಭಾಗದಿಂದ ತಮಿಳುನಾಡು ಕೆರೆಗೆ ಹರಿಯುವ ನೀರಿನ ವಿವಾದದ ಕುರಿತು ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚೆ ನಡೆಸಲು ದೆಹಲಿಗೆ ಭೇಟಿ ನೀಡುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಪೆನ್ನಾರ್ ನದಿ ನೀರಿನ ವಿಚಾರವಾಗಿ 2 ರಾಜ್ಯಗಳ ಪ್ರತಿನಿಧಿಗಳನ್ನು ಸೇರಿಸಿ ನಿಮ್ಮಲ್ಲೇ ಚರ್ಚೆ ನಡೆಸಿ ಬಗೆಹರಿಸಿಕೊಳ್ಳಿ ಎನ್ನುವ ಸುಪ್ರೀಂ ಕೋರ್ಟ್ ನಿರ್ದೇಶನವಿತ್ತು. ಆದರೆ ಸೋಮವಾರ ರಾತ್ರಿ ತಮಿಳುನಾಡಿನ ಪ್ರತಿನಿಧಿಗಳು ಬರುವುದಿಲ್ಲ, ಅವರು ಪ್ರತ್ಯೇಕವಾಗಿ ಮನವಿ ಸಲ್ಲಿಸುತ್ತಾರೆ ಎನ್ನುವ ಸಂದೇಶವಿದೆ. ಅಲ್ಲಿಗೆ ಹೋದಾಗ ಇದರ ಸತ್ಯಾಸತ್ಯತೆ ತಿಳಿಯುತ್ತದೆ. ಆದರೆ ನಾನು ಆಹ್ವಾನವನ್ನು ತಿರಸ್ಕರಿಸಬಾರದು ಎಂದು ಭೇಟಿ ಮಾಡಿ ಮಾತುಕತೆ ನಡೆಸುತ್ತೇನೆ. ಜೊತೆಗೆ ಇತರ ಇಲಾಖೆಗಳ ಸಚಿವರು, ಅರಣ್ಯ ಇಲಾಖೆಯ ಸಚಿವರನ್ನ ಸಮಯಕ್ಕೆ ಸಿಕ್ಕರೆ ಭೇಟಿ ಮಾಡಿ ಚರ್ಚೆ ನಡೆಸುತ್ತೇನೆ ಎಂದು ಹೇಳಿದರು. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಪೆನ್ನಾರ್ ರಿವರ್ ಈ ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ನೀರು ತಮಿಳುನಾಡಿಗೆ ಹೋಗ್ತದೆ ಅದು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು. ಮೂಲ ಸತಿ ಡೇಟ್ ಫಿಕ್ಸ್ ಆಗಿತ್ತು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈಗ ಫೈನಲ್ ಕೋರ್ಟ್ ಹೇಳಿದ್ದಾರೆ, ಒಂದು ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು, ಹೋಗಿದ್ದೀವಿ. ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ, ಅವ್ರು ತಮಿಳುನಾಡವ್ರೇನೋ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ. ಇದು ಎಷ್ಟು ನಿಜಾನ ಸುಳ್ಳು ನಂಗೆ ಗೊತ್ತಿಲ್ಲ. ಬಟ್ ನಾನಂತೂ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಆಹ್ವಾನ ಬಂದಿರೋದ್ರಿಂದ. ನಾವು ರಾಜಕಾಲುವೆಯಲ್ಲಿ ಹೆಣ್ಣು ಮಗು ಎಂಬ ಕಾರಣಕ್ಕೆ ಆಗಷ್ಟೇ ಜನಿಸಿದ ನವಜಾತ ಶಿಶುವನ್ನ ಬಿಸಾಡಿ ಹೋಗಿರುವ ಘಟನೆ ನಗರದ ಬಿಎಂ ರಸ್ತೆ ಬಳಿ ಇರುವ ಕುವೆಂಪು ನಗರದಲ್ಲಿ ಸೋಮವಾರ ಬೆಳಕಿಗೆ ಬಂದಿದೆ. ಕೊಳಚೆ ನೀರಿನಲ್ಲಿ ನವಜಾತ ಶಿಶುವಿನ ಮೃತದೇಹ ಪತ್ತೆಯಾದ ಹಿನ್ನೆಲೆ ಸ್ಥಳೀಯರು ಸಮೀಪದ ಕೆಆರ್ಪುರಂ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲಿಸಿದಾಗ ಹೆಣ್ಣು ಶಿಶುವಿನ ಶವವೆಂದು ಗೊತ್ತಾಗಿದ್ದು, ಮಗು ಜನಿಸಿದ ಕೂಡಲೇ ನಿರ್ದಯಿ ತಾಯಿ ಹೆಣ್ಣು ಮಗು ಎಂಬ ಕಾರಣಕ್ಕೆ ಬಿಸಾಡಿರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೃತ್ಯ ಎಸಗಿರುವವರನ್ನ ಪತ್ತೆ ಹಚ್ಚಲು ತನಿಖೆ ಕೈಗೊಂಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆಗೆ ಎಣ್ಣೆ ಕೊಡಲಿಲ್ಲ ಎಂದು ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ತನ್ನ ಗುಂಪಿನ ಜೊತೆ ಬೆಳಗ್ಗೆ ಬಾರ್ಗೆ ನುಗ್ಗಿ ಕ್ಯಾಶಿಯರ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ನಡೆದಿದೆ. ಕೊಪ್ಪ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯಾನಂದ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಶ್ವಿಕ್ ಹಾಗೂ ಸಹಚರರು ಹಲ್ಲೆ ನಡೆಸಿದ್ದರು. ತಡರಾತ್ರಿ ಬಾರ್ ಕ್ಯಾಶಿಯರ್ ಎಣ್ಣೆ ನೀಡಲು ನಿರಾಕರಿಸಿದ್ದಾನೆಂದು ವಿಜಯಾನಂದ ಮತ್ತು ಸಹಚರರು ಕ್ಯಾಶಿಯರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದರು. ಘಟನೆಯ ಬಳಿಕ ಹಲ್ಲೆಗೊಳಗಾದ ಕ್ಯಾಶಿಯರ್ ಯಾವುದೇ ದೂರು ನೀಡಿಲ್ಲ. ಪ್ರಕರಣವನ್ನು ಮುಚ್ಚಿಹಾಕಲು ತೆರೆಮರೆಯಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. ಬಾರ್ ಕ್ಯಾಶಿಯರ್ ಸಹನ್ಗೂ ದೂರು ನೀಡದಂತೆ ಧಮಕಿ ಹಾಕಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಜೊತೆಗೆ ಸರ್ಕಾರ ಇರುವುದರಿಂದ ಪ್ರಕರಣ ದಾಖಲಿಸಲು ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿತ್ತು. ಆದರೆ ಹಲ್ಲೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ
ಸರಿಯಾಗಿದೆ. ಮನಸೋಇಚ್ಛೆ ಹಲ್ಲೆ ಮಾಡಿರುವ ದೃಶ್ಯದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕರು ಕೊಪ್ಪ ಠಾಣೆಗೆ ಹೋಗಿ ಪೊಲೀಸರು ದೂರು ನೀಡಿದರೆ ಮಾತ್ರ ಕ್ರಮ ಕೈಗೊಳ್ಳುವುದಾಗಿ ಪ್ರಶ್ನಿಸಿದರು. ಯಾರು ಯಾವುದೇ ದೂರು ನೀಡಿಲ್ಲ, ದೂರು ನೀಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕೊಪ್ಪ ಪೊಲೀಸರು ಸಬೂಬು ನೀಡಿದರು. ಅಲ್ಲದೆ ಸರ್ಕಾರ ಇದೆ ಎಂದು ಪೊಲೀಸರು ತೆರೆಮರೆಯಲ್ಲಿ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದರು ಎಂದು ಹೇಳಲಾಗಿದೆ. ಕೊನೆಗೆ ಸಾರ್ವಜನಿಕರ ತೀವ್ರ ಆಕ್ರೋಶದ ಬಳಿಕ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ ರಸಗೊಬ್ಬರ ತಯಾರಿಕಾ ಕಂಪನಿ ವತಿಯಿಂದ ತಾಲೂಕಿನ ಮೋಕಳಿ, ಸಂತೆಮರೂರು ಪ್ರೌಢ ಹಾಗೂ ಮುತ್ತಿಗೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸಲಾಯಿತು. ಅರಕಲಗೂಡು ತಾಲೂಕಿನ ಮೋಕಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ವಲಯ ವ್ಯವಸ್ಥಾಪಕ ಪ್ರಸನ್ನಕುಮಾರ್ ಮಾತನಾಡಿ, ರಸಗೊಬ್ಬರ ಕಾರ್ಖಾನೆಯಾದ ಎಂಸಿಎಫ್ ವರ್ಷಕ್ಕೆ 10 ಲಕ್ಷ ಟನ್ ರಸಗೊಬ್ಬರ ಉತ್ಪಾದನೆ ಮಾಡುತ್ತಿದೆ. ಕಂಪನಿಯು ತನ್ನ ಸಿಆರ್ಎಸ್ ಫಂಡ್ನಲ್ಲಿ ತಾಲೂಕಿನಲ್ಲಿ 3 ಶಾಲೆಗಳ 303 ವಿದ್ಯಾರ್ಥಿಗಳಿಗೆ ರು 9,000 ವೆಚ್ಚದ ಶಾಲಾ ಬ್ಯಾಗ್ ವಿತರಿಸಲಾಗಿದೆ ಎಂದರು. ನಮ್ಮ ಪ್ರಸನ್ನಕುಮಾರ್ ಅಂತ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ ಲಿಮಿಟೆಡ್ ಒಂದು ರಸಗೊಬ್ಬರ ಕಾರ್ಖಾನೆ ಕೇಳ್ತಾರೆ. ಎಂಸಿಎಫ್ ಅಂದರೆ ಮಂಗಳೂರು ಕೆಮಿಕಲ್ ಇದು ರಸಗೊಬ್ಬರ ಕಾರ್ಖಾನೆ. ಇದು ಮಂಗಳೂರಿದೆ. ಕರ್ನಾಟಕದ ಏಕೈಕ ರಸಗೊಬ್ಬರ ಕಾರ್ಖಾನೆ ಇದು ವರ್ಷಕ್ಕೆ ಒಟ್ಟು 10 ಲಕ್ಷ ಟನ್ನಷ್ಟು ಗೊಬ್ಬರವನ್ನು ಕೂಡ ಉತ್ಪಾದನೆ ಮಾಡಿ ರೈತರಿಗೆ, ನಿಮಗೆ ಗೊತ್ತಲ್ಲ, ಯೂರಿಯಾ, DAP, 20 ಪೊಟಾಷ್ ಈ ಪದಾರ್ಥಗಳನ್ನು ರಾಜ್ಯಾದ್ಯಂತ ಶೇಕಡ 70% ಅಂತೂ ಕರ್ನಾಟಕಕ್ಕೆ ನಾವು ಸಪ್ಲೈ ಮಾಡ್ತೇವೆ. ಉಳಿದಂಥ ಪರ್ಸೆಂಟೇಜನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೇವೆ. ಇದು ನಮ್ಮದು ಮೇನು ಕಾರ್ಯ. ಅದ್ರ ಜೊತೆಗೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದರ ಅಡಿಯಲ್ಲಿ ನಾವು ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಇಲ್ಲಾಂದ್ರೆ ಒಂದೊಂದು ಜಿಲ್ಲೆಯಲ್ಲಿ 3-4 ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಉಪಯೋಗ ಇರತಕ್ಕಂತಹ ಪರಿಕರಗಳು ಏನಂತಾರೆ, ಚೇರ್ ಬೇಕಾಗ್ಬೋದು, ಟೇಬಲ್ ಬೇಕಾಗ್ಬೋದು, ತಟ್ಟೆ ಲೋಟವನ್ನು ವಿತರಣೆ ಮಾಡ್ತಾ ಇರ್ತೇವೆ. ಈ ಒಂದು ಶಾಲೆಗೆ ನಾವು ನಮಗೆ ತಡವಾಗಿ ಗೊತ್ತಾಯಿತು. ನಮ್ಮ ಕೈಯಲ್ಲಿ ಈ ವೇಳೆ ಸಂಸ್ಥೆಯ ವಲಯ ಉಪವ್ಯವಸ್ಥಾಪಕ ಬಿಎಂ ಪ್ರದೀಪ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಮಾಜಿ ಉಪಾಧ್ಯಕ್ಷ ಈರರಾಜಯ್ಯ, ಕೃಷಿಕ ಸಮಾಜದ ನಿರ್ದೇಶಕ ಮುತ್ತಿಗೆ ಚಂದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೋಹಂತಕರಿಗೆ ಗೋಡ ಹೊಡೆಯಬೇಕು ಎಂದು ಹೇಳಿದ ಸಚಿವರು ಹಿಂದಿನಿಂದ ಗೋಕಳ್ಳರಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನಿಲ್ ಬಿ ನಾಯ್ಕ್ ಆರೋಪಿಸಿದರು. ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಹಾಗೂ ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಭಟ್ಕಳ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಅಕ್ರಮ ಗೋ ಸಾಗಾಟ ಹಾಗೂ ಗೋಹತ್ಯೆಯನ್ನು ಖಂಡಿಸಿ ನಡೆಸಲಾದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ಸರ್ಕಾರವಿದ್ದಾಗ ಭಟ್ಕಳದಲ್ಲಿ 3 ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿತ್ತು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿತ್ತು. ಆದರೆ ಇಂದು ಕೇವಲ ನಾಮಕಾವಷ್ಟೆಗಷ್ಟೇ 3 ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು ಕೆಲಸ ಮಾಡಲು ಮಾಡ್ತಾ ಇದೆ. ಆಗ ಅಕ್ರಮವಾಗಿ ಗೋ ಸಾಗಾಟ ಮಾಡಲು ಬಳಸುತ್ತಿದ್ದ ವಾಹನಗಳು ಈಗಲೂ ಬಿಡುಗಡೆಯಾಗದೆ ರೂರಲ್ ಮತ್ತು ಟೌನ್ ಪೊಲೀಸ್ ಠಾಣೆಯಲ್ಲಿಯೇ ಇದೆ. ಆದರೆ ಈಗ ಅಕ್ರಮ ಗೋ ಸಾಗಾಟಕ್ಕೆ ಬಳಕೆಯಾದ ಒಂದೇ ಒಂದು ವಾಹನ ಕಾಣಲು ಸಿಗುವುದಿಲ್ಲ. ಸರ್ಕಾರಕ್ಕೆ ಅಕ್ರಮ ಗೋಸಾಗಾಟ ತಡೆಯಲು ಸಾಧ್ಯವಾಗದಿದ್ರೆ ನಮಗೆ ಚೆಕ್ ಪೋಸ್ಟ್ ನಲ್ಲಿ ನಿಲ್ಲಲು ಅವಕಾಶ ನೀಡಿ ನಾವು ಗೋಕಳ್ಳರನ್ನ ಹಿಡಿದುಕೊಡುತ್ತೇವೆ ಎಂದರು. ಮತ್ತು ನಮ್ಮ ಅಧ್ಯಕ್ಷರು ಸಹ ವಿಸ್ತಾರವಾಗಿ ಹೇಳಿದ್ರು, ಅತ್ಯಂತ ಹೆಚ್ಚು ಗೋಸಾಗಾಟ ಇವತ್ತು ಭಟ್ಕಳದಲ್ಲಿ ನಡೀತಾ ಇರ್ತದೆ. ನಮ್ಮ ಜಿಲ್ಲೆಯಲ್ಲೇ ನಡೀತಾ ಇದ್ರಲ್ಲೂ ವಿಶೇಷವಾಗಿ ಭಟ್ಕಳದಲ್ಲಿ ಇವತ್ತು ಅತ್ಯಂತ ಹೆಚ್ಚು ರೋಡಲ್ಲಿ ಹೋಗಿ ಇವತ್ತು ಗೋಗಳನ್ನ ಕದ್ದು ತಂದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ. ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇವತ್ತು ತನಕ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಗಾಡಿ ರಿಲೀಸ್ ಆಗಲಿಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಇಷ್ಟು ಗಾಡಿ ಭಟ್ಕಳ ರೂರಲ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ 100 ಗಾಡಿಗಳ ಸರಮಾನ ನಿಂತ್ಕೊಂಡಿರ್ತಿತ್ತು. ಇವತ್ತು ಒಂದೇ ಒಂದು ಗೋ ಗಾಡಿಯನ್ನ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಇವತ್ತು ಭಟ್ಕಳದಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ರಾಜಾರೋಷವಾಗಿ ಇವತ್ತು ಗೋಗಳನ್ನ ಕದ್ದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ. ಇವತ್ತು ವರಿಷ್ಠ ಅಧಿಕಾರಿ ಇದ್ದಾರೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ಅಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಇರಬೇಕಾದ್ರೆ ಬಹುಶಃ ಭಟ್ಕಳದಲ್ಲಿ ಇವತ್ತು 3 ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡ್ತಾ ಇದ್ರು. ಚೆಕ್ ಪೋಸ್ಟ್ ಕ್ಯಾಮೆರಾಗಳನ್ನ ಅಳವಡಿಸ್ತಿದ್ರು. ಗೇರ್ಸೊಪ್ಪದಲ್ಲಾಗಿರ್ಬೋದು, ಕುಮಟಾದಲ್ಲಾಗಿರ್ಬೋದು, ಈ ಜಿಲ್ಲೆಯಲ್ಲಿ. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾನೂನು ಸಲಹೆಗಾರ ರಾಜೇಶ್ ನಾಯಕ್, ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಘಟಕದ ಮುಖ್ಯ ಸಂಚಾಲಕ ಜಯಂತ್ ಬೆಣಂದೂರ್, ಸಹ ಸಂಚಾಲಕರಾದ ನಾಗೇಶ್ ನಾಯಕ್, ಕುಮಾರ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನೀವು ಮಾಡುತ್ತಿರುವ ಸೇವಾ ಮನೋಭಾವವನ್ನು ಮುಂದಿನ ಪೀಳಿಗೆಯವರು ಬಳುವಳಿಯಾಗಿ ಮುಂದುವರೆಸಿ ಎಂದು ಹಾಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆಲುವರಾಜು ಅಲಿಯಾಸ್ ನಡಕಲ್ಪುರ ಮಂಜು ತಿಳಿಸಿದರು. ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದ ಪುನೀತ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ ಲೋಕಾರ್ಪಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪುನೀತ್ ರಾಜ್ಕುಮಾರ್ ಅವರಿಗೂ ಬಿಜಿಪುರ ಗ್ರಾಮದ ಯುವಕರಿಗೂ ನಂಟು ಇದೆ ಅನಿಸುತ್ತಾ ಇದೆ. ಯುವಕರ ಗುಂಪು ಬಸ್ ನಿಲ್ದಾಣ ಮಾಡಿದ್ದಾರೆ, ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡಿರುವುದು ಉತ್ತಮ ಬೆಳವಣಿಗೆ ಎಂದರು. ಈ ಗ್ರಾಮದ ಜನತೆಗೆ ಮತ್ತು ಈ ಒಂದು ಸಮುದಾಯದ ಮತ್ತು
ನಮ್ಮ ಬಂಧುವರ ಸಹೋದರರ ಒಂದು ಒಳಿತಿಗಾಗಿ ಮಾಡಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಾಜದ ಹಾಡುಗಳ ಮೂಲಕ, ಅದೇ ತರದಲ್ಲಿ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶಾಂತಕುಮಾರ್ ಅವರ ಮಾತುಗಳಲ್ಲಿ ಹೇಳಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವರ ಸಂವೇದನಶೀಲತೆ ನಮಗೆ ಅವ್ರು ಹೇಳಿದ್ರು, ಬಿಸಿಲಿನಲ್ಲಿ ಯಾರೋ ಬಸ್ಸಿಕೊಂಡು ಗ್ರಾಮಸ್ಥರು ಆ ಯುವಕರಿದ್ರಲ್ಲ, ಅವರು ಪರೋಪಕಾರ ಗುಣ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಪರೋಪಕಾರ ಗುಣ, ಇವೆರಡು ಮನಸ್ಸುಗಳು ಒಂದಾದ ಕಾರಣವಾಗಿ ಪುನೀತ್ ಅವರು ಬಿಜಿಪುರದಲ್ಲೂ ಒಬ್ಬರಾಗ್ಬಿಟ್ಟಿದ್ದಾರೆ. ಸತ್ಯನೇನೋ ಸತ್ಯನಾ ಸುಳ್ಳು ಹೇಳ್ತಾ ಇದ್ದೀರಾ? ಸತ್ಯ ತಾನೆ? ಯಾಕೆಂದ್ರೆ ನಾವ್ಯಾರಾದ್ರೂ ಬಿಜಿಪುರಕ್ಕೆ ಬಂದ್ರೆ ಸುತ್ತಮುತ್ತ 8-10 ಜಿಲ್ಲೆಗಳಿಂದ ಬಿಜಿಪುರಕ್ಕೆ ಬರ್ತಾರೆ. ಬಿಜಿಪುರಕ್ಕೆ ಬಂದ್ರೆ ಈ ಊರಿನ ಮಣ್ಣನ್ನ ನಾವು ಹಣೆಗೆ ವಿಭೂತಿಯಾಗಿ ಧರಿಸ್ಕೊಂಡು ಹೋಗ್ತೀವಿ, ಬಿಜಿಪುರ ಮಾಡ್ತೀವಿ. ಅಂತ ಒಂದು ಊರಿನಲ್ಲಿ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರು ನಡೆದಾಡದಂತ ಈ ಒಂದು ಪುಣ್ಯಕ್ಷೇತ್ರ. ಕಾರ್ಯಕ್ರಮದಲ್ಲಿ ಮಂಟೇಸ್ವಾಮಿ ಮಠದ ಆಡಳಿತಾಧಿಕಾರಿ ಭರತರಾಜ ಅರಸು, ಅರ್ಕಲವಾಡಿ ನಾಗೇಂದ್ರ, ನಡಕಲಪುರ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಶಾಂತಕುಮಾರ್, ಪಿಡಿಒ ಜಯಸ್ವಾಮಿ ಸೇರಿದಂತೆ ಹಲವರಿದ್ದರು. ಕಲಬುರಗಿ ಜಿಲ್ಲೆಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ದೊಡ್ಡಪ್ಪ ಅಪ್ಪ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಈಗಿನ ಪೀಠಾಧಿಪತಿಗಳಾದ ಚಿರಂಜೀವಿ ಅಪ್ಪ ಅವರು ವಚನ ಹೇಳುವ ಮೂಲಕ ಮಾರ್ಚ್ 19ರಂದು ನಡೆಯುವ ರಥೋತ್ಸವಕ್ಕೆ ಸಮಸ್ತ ಭಕ್ತರನ್ನ ಸ್ವಾಗತ ಕೋರಿದರು. ನಂತರ ದಾಕ್ಷಾಯಿಣಿ ಅಮ್ಮನವರು ಮಾತನಾಡಿ ರಥೋತ್ಸವಕ್ಕೂ ಮುಂಚೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಕಲಬುರಗಿ ಸಮಸ್ತ ಜನತೆಗೂ ಹಾಗೂ ಶ್ರೀ ಶರಣ ಬಸವೇಶ್ವರರ ಭಕ್ತರನ್ನ ರಥೋತ್ಸವಕ್ಕೆ ಸ್ವಾಗತ ಕೋರಿದರು. ವಿದ್ಯಾಭಂಡಾರಿಯರಾದ ನನ್ನ ಯಜಮಾನರಿಗೆ ನಮಸ್ಕರಿಸಿ, ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರೇ, ಶರಣಬಸವೇಶ್ವರ ಸಂಘದ ಮಾನ್ಯ ಶ್ರೀ ಬಸಣ್ಣನವರೇ, ಶರಣಬಸವ ವಿಶ್ವವಿದ್ಯಾಲಯದ ವಿಸಿಯರಾದ ಡಾಕ್ಟರ್ ಗುಡಿವೇಸರ್ ಅವರೇ, ಡೀನರಾದ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾತು ಅವರೇ ಹಾಗೂ ಜರ್ನಲಿಸಮ್ ಸರ್ ಆದ ಶಿವಾನಂದ್ ಸರ್ ಅವರೇ ಮತ್ತು ಮಾಧ್ಯಮ ಸೋದರರೇ, ತಮ್ಮೆಲ್ಲ ಸಹಕಾರದಿಂದ ನಮ್ಮ ರಥೋತ್ಸವ ಎಲ್ಲರಿಗೂ ಸಮೀಪ ಮನಮುಟ್ಟುವಂತೆ ತಾವೆಲ್ಲ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಸೋದರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲಿಗೆ ಇಂದು ಈ ಸಾರಿ 203 ರಥೋತ್ಸವ ಇದೆ. 15ನೇ ತಾರೀಕು ಉಚ್ಚಾಯಿ, 19ನೇ ತಾರೀಕು ಶರಣಬಸವೇಶ್ವರ ರಥೋತ್ಸವ ಇದೆ. ಸಂಜೆ 6 ಗಂಟೆಗೆ ಇದೆ. ಪ್ರತಿ ವರ್ಷದಂತೆ ವಿಧಿವಿಧಾನ ಪ್ರಕಾರ ರಥೋತ್ಸವ ಜರುಗಲಿದೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ನನ್ನ ಯಜಮಾನರು NT ಪೀಠಾಧಿಪತಿಯವರು ಮತ್ತು ಪೂಜ್ಯ ಚಿರಂಜೀವಿ ದೊಡ್ಡಪ್ಪವರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರ ನೇತೃತ್ವದಲ್ಲಿ ವಿಶ್ವ ಮಾನವ ಕರ್ನಾಟಕ ರತ್ನ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಂಗಮೇಶ್ವರ ಕ್ರಾಸ್ SBI ಬ್ಯಾಂಕ್ ಹತ್ತಿರ ಇರುವ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಕುಡಿಯುವ ನೀರಿನ ಉದ್ಘಾಟನೆ ಹಾಗೂ ಅನ್ನದಾಸೋಹ ಹಾಗೂ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಹನುಮಂತ್ ಯಳಸಂಗಿ, ಮಂಜುನಾಥ್ ಭಂಡಾರಿ, ರೇಖಾ ಪಾಟೀಲ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಟ್ಟಿಗೆದ್ದು ಅಟ್ಟಾಡಿಸಿದ ಒಂಟಿ ಸಲಗ, ಕಾಡಾನೆ ದಾಳಿಯಿಂದ ಪಾರಾದ ATF ಸಿಬ್ಬಂದಿ. ಬೇಲೂರಿನ ಅರೆಹಳ್ಳಿ ಗ್ರಾಮದಲ್ಲಿ ಘಟನೆ. ಮಳವಳ್ಳಿ ಕಲುಷಿತ ಆಹಾರ ಸೇವನೆ ಕೇಸ್, ಮತ್ತೋರ್ವ ವಿದ್ಯಾರ್ಥಿ ಮೃತ, ಸಾವಿನ ಸಂಖ್ಯೆ 2ಕ್ಕೆ ಏರಿಕೆ. ಪೆನ್ನಾರ್ ನದಿ ನೀರು ವಿವಾದ ಕುರಿತು ಮೀಟಿಂಗ್, ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚೆ ನಡೆಸಲು ದೆಹಲಿಗೆ ಭೇಟಿ, DCM DK ಶಿವಕುಮಾರ್ ಮಾಹಿತಿ. ನವಜಾತ ಶಿಶು ಕಾಲುವೆಯಲ್ಲಿ ಪತ್ತೆ, ಹೆಣ್ಣು ಮಗು ಎಂಬ ಕಾರಣಕ್ಕೆ ಶಿಶು ಬಿಸಾಡಿರುವ ಶಂಕೆ, ನಿರ್ದಯಿ ತಾಯಿ ಪತ್ತೆ ಹಚ್ಚಲು ಚುರುಕುಗೊಂಡ ಪೊಲೀಸರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಗೂಂಡಾಗಿರಿ, ಮಧ್ಯರಾತ್ರಿ ಎಣ್ಣೆ ಕೊಡ್ಲಿಲ್ಲ ಎಂದು ಬೆಳಗ್ಗೆ ಬಾರ್ಗೆ ನುಗ್ಗಿ ಹಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.